ಎಂದಿಗೂ ಅಪ್ಪಜೆ ಇಲ್ಲ ಎಂದು ಅರ್ಥ ಕಳಿಸಿದ್ದನಲ್ಲ. ಜಯಶ್ರಾಗಿ ಬಾಯಿ ಎಂದು ಅರ್ಥ ಕಳಿಸಿದ್ದನಲ್ಲ. ನನ್ನ ಶುಭಕಾಮನೆ ಅರ್ಥವಾದ ಎಲ್ಲ ವೆಚ್ಚವಾದಗಳು. ತಂಗಿ, ನಾನು ಏನು ಅಂತ ಹೇಳುದು? ಈ ದಿನ ಅಧರ್ಮ ಯುದ್ಧದಲ್ಲಿ ಸೈನ್ಯವಾದಿ ಸಪ್ತ ಮಹಾರಧಿಕರು ನಿರಾಳನೂ ನಿರಾಳನೂ ನಿನ್ನ ಕಂದನನ್ನು ಏಕಕಾಲದಲ್ಲಿ ಸಂಹರಿಸಿದರು. ನನಗೆ ಚಿಂತೆ ಬಲ್ಲೆಯ? ನೀನಿದ್ದುಕೊಂಡು ನನ್ನ ಕುಮಾರನಿಗೆ ಮರಣವೇ ಅಲ್ಲ. ತಂಗಿ, ಸಹಾಯಕ್ಕೆ ಹೋಗಿದ್ದ ಭೀಮಾದಿಗಳನ್ನು ಸೈನ್ಯವನ್ನು ವ್ಯೂಹದೊಳಗೆ ಬಿಡಲು ಅವಕಾಶ ಕೊಡಲಿಲ್ಲ. ನಾನು ಮಾಡುವುದೇನು ತಂಗಿ? ನಿನ್ನ ಕುಮಾರನನ್ನು ಕೊಂದ ಪಾಪಿಗಳಿಗೆ ಮುಂದೊದಗುವ ಪ್ರಾಯಶ್ಚಿತ್ತವನ್ನು ನೀನೇ ನೋಡುವೆ. ಆದರೂ ನನ್ನ ಕರ್ಮನಿಲ್ಲದೆ ನಾನು ಜಯಿಸಲಾರೆ ಅಣ್ಣ, ಜಯಿಸಲಾರೆ. ತಂಗಿ, ಹೊಳಬೇಡ. ಕಣ್ಣೀರನ್ನು ಒರೆಸಿಕೊಂಡು ಕ್ಷತ್ರಿಯ ಧರ್ಮದಂತೆ ತಲೆ ಎತ್ತಿ ನಡೆ. ನಿನ್ನ ಕುಮಾರನು ಸ್ವರ್ಗದಲ್ಲಿ ಬೆಳಗುತ್ತಿರುವನು. ಈ ದಿನ ಭರತ ವರ್ಷದ ಮನೆ ಮನೆಗಳಲ್ಲಿಯೂ ವೀರ ಮಾತೆಯರು, ವೀರ ಪತ್ನಿಯರು, ತರುಣ ವೀರರಿಗೆ ಅಭಿಮನ್ಯು ಆದರ್ಶನಾಗಿರುವನು. ಅವನ ನಾಮ ಸ್ಮರಣೆಯು ಕವಿಯ ಮಧುರ ನಾದದಂತೆ ಸಂತಾನದಿಂದ ಸ್ಮರಿಸುವುದು. ಆ ಸೂರ್ಯ ಚಂದ್ರರಂತೆ ಅಚ್ಚಿರಿಯದೆ ಕೀರ್ತಿ ಜ್ಯೋತಿಯಾಗಿ ಬೆಳಗುವನು. ಅಳಬೇಡ, ಶಾಂತವಾಗು. ಕುಮಾರನು ಮರಣ ಹೊಂದಿರುವನು ಸ್ವಾಮಿ. ಹಳು ಸುಭದ್ರ, ಹಳು ಏಕಮಾತ್ರ ಅಭಿಮನ್ಯು ಹತನಾದೆಯ ಕಂದ
ಪರಮೇಶ್ವರ, ನನ್ನ ಗಾಂಡೀವದ ಕೌಶಲ್ಯವೇನಾಯಿತು? ಪರಮಾತ್ಮ, ನನ್ನ ಯಾವ ಪಾಪಕ್ಕಾಗಿ ಇಂತಹ ಸಂಕಟವನ್ನು ಪಟ್ಟೆ ದೇವ? ಪರಮಾತ್ಮ, ಮಾನವನು ಈ ದುಃಖವನ್ನು ಸಹಿಸುವ ಬಗೆ ಹೇಗೆ ದೇವ? ಈ ದುಃಖವನ್ನು ಸಹಿಸುವ ಬಗೆ ನಿರ್ಜನವಾಗಿ ಮಾಡಿ ಹೃದಯದಲ್ಲಿ ಹಿಮರಾಶಿಯನ್ನು ತುಂಬಿ ಒಟ್ಟ ಮುಷ್ಟಿಯಿಂದ ಈ ದುಃಖವನ್ನು ಸಹಿಸಲು ಸಾಧ್ಯವಿಲ್ಲ ದೇವ, ಸಾಧ್ಯವಿಲ್ಲ. ನನ್ನ ಕುಮಾರನ ಮರಣಕ್ಕೆ ಕಾರಣರಾರು ದೇವ? ಕಾರಣರಾರು? ಮತ್ತಾರು? ಆ ಪಾಪಿ ಸೈಂಧವನು ಪಾಪ. ಯಾವ ಪಾಪಕ್ಕಾಗಿ ಆ ಪಾಪಿ ಸೈಂಧವನಿಗೆ ಇಂತಹ ವರವನ್ನು ಕೊಟ್ಟೆ ದೇವ? ಅದೋ ವಿಧವೆಯಾಗಿ ದುಃಖಿಸುತ್ತಿರುವ ಆ ಬುದ್ಧರೆಯನ್ನು ನೀನೇ ಸಮಾಧಾನಪಡಿಸು ದೇವ. ದೇವ, ಸ್ವರ್ಗದ ಉಚ್ಚಾಸನದಲ್ಲಿ ಸಿಕ್ಕಿದ ಕಣ್ಣುಗಳಿಂದ ನನ್ನನ್ನು ನೋಡುತ್ತಿರುವಿರಾ ಸ್ವಾಮಿ? ಶಾಂತಳಾಗು ಕಂದ. ಅಣ್ಣ, ಈ ದುಃಖವನ್ನು ನಾನೇಗೆ ತಾನೇ ಸಹಿಸಲಿ? ಪರಮಾತ್ಮ, ಈ ದುಃಖವನ್ನು ನೋಡುವ ನನ್ನ ಕಣ್ಣುಗಳು ಹಿಂಗಿ ಹೋಗಬಾರದೆ. ಪರಮಾತ್ಮ, ನಿಮ್ಮ ಪಾಂಚದಲ್ಲಿ ನೀವು ಸುಮ್ಮನಿರುವುದೇ? ಆರ್ಯವರ್ಗದಲ್ಲಿ ಒಂದು ನಷ್ಟವಾಗಿರುವುದು. ಅಧರ್ಮದ ಕಾಳಸರ್ಪವು ತಲೆ ಎತ್ತಿ ನಿಂತಿರುವುದು. ಅದನ್ನು ಸಂಪೂರ್ಣವಾಗಿ ನಾಶ ಮಾಡುವಷ್ಟು ನಿಮಗೆ ಶಾಂತಿಯಲ್ಲಿರುವುದು. ಸರಿಯಾಗಿ ಹೇಳಿದ ಕ್ಷತ್ರಿಯರಲ್ಲಿ. ಈಗ ಕೇಳಿ ಭಾರತ ವೀರರೆಲ್ಲರೂ ಈ ಭೀಕರ ಶಪಥವನ್ನು ಪ್ರತಿಜ್ಞೆಯನ್ನು ಮಾಡಿದೆ. ಇರಲಿ, ಪಾಪಿಗಳಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ವಾಸುದೇವ, ನನಗೆ ಅನುಮತಿಯನ್ನು ನೀಡಿ ನನ್ನ ಪ್ರಾಣೇಶ್ವರ ದೇಹವನ್ನು ಕುಮಾರಿ, ಶಾಂತಳಾಗು. ಭಾರತ ವಂಶದ ಭವಿಷ್ಯವನ್ನು ಗರ್ಭದಲ್ಲಿ ಧರಿಸಿರುವೆ. ಗರ್ಭಾವತಿಯರು ಚಿತೆಯನ್ನೇರುವುದು ಧರ್ಮ ನಿಷೇಧ. ಹಾಗಾದರೆ ನನ್ನ ಗದೆಯನ್ನು ವಾಸುದೇವ. ಈಗ ಲೋಕದ ನನ್ನ ಪತಿ ಇಲ್ಲದೆ ನಾನು ಜೀವಿಸಲಾರೆ. ಈಗ ಲೋಕದ ಕರ್ತವ್ಯವನ್ನು ಮುಗಿಸಿಕೊಂಡು ಅನಂತರ ನಿನ್ನ ಪತಿಯ ಸಾನ್ನಿಧ್ಯವನ್ನು ಸೇರುವೆ. ಅಲ್ಲಿಯವರೆಗೂ ನಿನ್ನ ಪತಿಯು ನಿನ್ನ ಆಗಮನವನ್ನು ನಿರೀಕ್ಷಿಸುತ್ತಿರುವ ನನ್ನ ಕುಮಾರನೇ ಅದೋ ನೋಡು, ಚಂದ್ರಲೋಕ ಕುಮಾರ ಅವನನ್ನು ಮೇಲಿಡಬೇಕಂತ ಅಯ್ಯೋ
ಶಪಥ ಮಾಡಿದವನು. ನಾನಂತೂ ಉಳಿಯುವುದಿಲ್ಲ. ಸಿಂಧುರಾಜ ಸಿಂಧುರಾಜ ಹೋದರು ಯಾರೂ ಇಲ್ಲವೇ? ಉಳಿಸುವ ಅಗತ್ಯದಲ್ಲಿರುವೆ ಎಂದು ಉಳಿಸುವೆವು. 10 ಅಡಿದಾರಿಯ ಸೈನ್ಯ ಒಂದೇ ಸಮನಾಗಿ ನಿಂತಿರುವುದು ಎಂತಹ ವ್ಯೂಹವಿದು. ಅರ್ಜುನನಿಗೆ ಮಾತ್ರವಲ್ಲ, ಆ ಮೃತ್ಯುವಿಗೂ ಅಸಾಧ್ಯವಾಗಿದೆ. ನಡುವೆ ಯಾಕೆ ಸಿಂಧುರಾಜ? ಆ ಮೃತ್ಯು ಒಂದು ಬೆನ್ನೆತ್ತಿಕೊಂಡು ನಡುಕ ಹುಟ್ಟಿತ್ತಲ್ಲವೇ? ಹುಟ್ಟಲಿ. ನಡುಕ ಹುಟ್ಟಿದ ಮಾತ್ರಕ್ಕೆ ತಾವು ಸಿದ್ಧ. ನಾವು ನಿನ್ನ ಬಳಿಯಲ್ಲೇ ಇರುವಾಗ ಮೃತ್ಯುರಾಜ ನಿನ್ನನ್ನು ಮುಟ್ಟುವುದೇ ಅಂದ್ರೆ ಅಯ್ಯೋ ಅಯ್ಯೋ, ನೀವು ಯಾರು ಏನೇ ಹೇಳಿದರೂ ನಾನಂತೂ ಉಳಿಯುವ ಹಾಗಿಲ್ಲ. ಅದು ನನ್ನ ತಲೆ ಬೀಳುತ್ತಿರುವುದು. ಹಿಡೀರಿ ಹಿಡೀರಿ. ಸಿಂಧುರಾಜ ಸಿಂಧುರಾಜ, ಇಷ್ಟೊಂದು ಚೆನ್ನಾಗಿ ಬೆಳೆದಿರುವುದೇ ಇರುವಾಗ ಒಂದು ತರಗಾಗಿ ಚಿಂತೆ. ನಿನ್ನ ತಲೆ ಹೋದರೂ ಚಿಂತೆ ಇಲ್ಲ. ನಿನ್ನ ಶರೀರವನ್ನು ಭದ್ರವಾಗಿ ನೋಡಿಕೊಳ್ಳೆವು. ಧೈರ್ಯವಾಗಿರೋ. ಏನು ಮಾವ, ಇಂತಹ ಸಮಯದಲ್ಲಿ ಪರ್ಯಾಸ ಎನ್ನುವುದೇ? ಏನು ಮಾಡಲಿ ದುರ್ಯೋಧನ? ನಗುತ್ತಲೇ ಹುಟ್ಟಿದನು, ನಗುತ್ತಲೇ ಬೆಳೆದನು. ಕೊನೆ ಒಂದು ದಿನ ನಗುತ್ತಲೇ ಸಾಯುವ. ಮಾವ, ಈಗ ವೇಳೆ ಆಯಿತು. ನಡೆಯಿರಿ, ಸಿಂಧುರಾಜನನ್ನು ಸಕಡಯುಗದಲ್ಲೇ ಬಚ್ಚಿಡೋಣ. ಹಾಗೆ ಆಗಲಿ, ನಡೆಯಿರಿ.
ನನ್ನ ಪ್ರಾಣ ಮಿತ್ರನಾದ ಅರ್ಜುನನನ್ನು ಉಳಿಸಲು ನಾನೊಂದು ಉಪಾಯವನ್ನು ಮಾಡುವೆನು. ಆ ಸೂರ್ಯನಿಗೆ ನನ್ನ ಚಕ್ರವನ್ನು ಅಡ್ಡಲಾಗಿಟ್ಟು ನನ್ನ ಯೋಗ ಮಾಯೆಯಿಂದ ಜಗತ್ತನ್ನು ಅಂಧಕಾರಪಡಿಸುವೆನು. ಅಷ್ಟರಲ್ಲಿ ಸೈಂಧವನ ಮಸ್ತಕವು ಭೂಮಿಗೆ ಉಳುವುದು. ಅಂಧಕಾರವು ಎಲ್ಲಿಂದಲೂ ಕವಿಯುತ್ತಿರುವುದು. ಇದು ಕೇವಲ ಜಗತ್ತಿನ ಅಂಧಕಾರವಲ್ಲ, ಈ ಅರ್ಜುನನ ಜೀವನದ ಅಂಧಕಾರ. ಇಂದು ನನ್ನ ಶಪಥ ಭಂಗವಾಯಿತು. ನನ್ನ ಕುಮಾರನ ಮರಣಕ್ಕೆ ಕಾರಣನಾದ ಆ ಪಾಪಿ ಸೈಂಧವನ ಸುಳಿವೇ ಇಲ್ಲವಲ್ಲ, ಇನ್ನು ಆ ಪಾಪಿ ಸೈಂಧವನು ಉಳಿದುಕೊಳ್ಳುವನು. ಪರಮೇಶ್ವರನೊಡನೆ ಹೋರಾಡಿ ಪಾಶುಪತಾಶ್ವವನ್ನು ಪಡೆದ ನನಗೆ ಇಂತಹ ಅಪಮಾನ. ಏಡಿಯಂತೆ ಜೀವಿಸಲೇಬಾರದು. ಅಗ್ನಿಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಿಕೊಳ್ಳು. ಹೇ ಚಕ್ರಪಾಣಿ ಜನಾರ್ದನ, ನನ್ನ ಸಹೋದರನ ಮುಖವನ್ನು ನೋಡುವ ಮೊದಲು ಈ ತುಚ್ಛ ಜೀವನವನ್ನು ಕೊನೆಗಾಣಿಸು. ಬೇಗ ಬಂದು ದರ್ಶನ ಕೊಡುದೇವಾ ಎಂದು ಚಿಂತೆಯೇ. ಜಯಾಪಜಯಗಳು ಯಾರ ಅಧೀನವೂ ಅಲ್ಲ. ಬಾ ಮಿತ್ರ, ನನ್ನ ರಣದಾಹವು ಪ್ರಜ್ವಲಿತ ಚಿತೆಯಲ್ಲಿ ಪ್ರಜ್ವಲಿತವಾಗಲಿ. ಪಾರ್ಥ, ನಿನ್ನ ಚಿತೆಯನ್ನು ನಾನು ಉಳಿಸಲೇ? ಈ ಅರ್ಜುನನ ಲಲಾಟದಲ್ಲಿ ಅಂತಹ ಪುಣ್ಯವು ಬರೆದಿದ್ದರೆ ಆಗ ಕೂಡ ಬೇಕಿದೇವಾ? ಪಾರ್ಥ, ನಿನ್ನನ್ನು ಕಳೆದುಕೊಂಡು ನಾನು ಯಾವ ರೀತಿ ಜೀವಿಸಲಿ ಪಾರ್ಥ? ವಾಸುದೇವ, ನಿನ್ನ ಭಕ್ತನಾಣೆ, ನನ್ನ ಗಾಂಡೀವದಾಣೆ, ನೀನು ದುಃಖಿಸಬೇಡ ದೇವಾ, ದುಃಖಿಸಬೇಡ. ಅರ್ಜುನನು ಹಿಂದೆ ಇರೋನು. ಶಪಥವೇನಾಯಿತೆಂದು ಅರ್ಜುನನನ್ನು ಕೇಳು. ಅರ್ಜುನ, ಈ ಕಳ್ಳ ಕೃಷ್ಣನ ಮಾತನ್ನು ನಂಬಿ ಕೆಟ್ಟ ಎಲ್ಲ ಪಾರ್ಥ. ಬೇಗ ಅಗ್ನಿಯಲ್ಲಿ ಬೀಳು. ಬೀಳು ಅರ್ಜುನ, ಬೀಳು. ಕುತ್ತಿಗೆ ಹಿಡಿದುಕೊಂಡು ಗೋಳಾಡುತ್ತಿರುವೆಲ್ಲ, ಬೇಗ ಅಗ್ನಿಯಲ್ಲಿ ಬೀಳು. ಇಷ್ಟೊಂದು ಅವಸರವೇಕೆ? ವೀರ ಶಿಖಾಮಣಿ ಅನಾವಶ್ಯಕವಾಗಿ ಪ್ರತಿಜ್ಞೆಯನ್ನು ಮಾಡಲಾರೆ. ನನ್ನ ಸ್ವಾಸ್ಥ್ಯದಿಂದಲೇ ಆತನ ಚಿತೆಯನ್ನು ನುಡಿಸಿದೆ. ಬೀಳು ಅರ್ಜುನ, ಬೀಳು. ನಾನಿನ್ನ ಚಿತೆ ನನ್ನ ಕೈಯಾರ ಉಳಿಸುವೆನು. ಬೀಳು ಅರ್ಜುನ, ಬೀಳು. ಮುದುಗೂಬೆ ಕೊನೆಯಲ್ಲಿ ಅವಿತುಕೊಂಡಿತ್ತು ಕತ್ತಲಾಗುತ್ತದೆ. ಆಚೆಗೆ ಬಂದಿರುವೆಯಾ? ಇನ್ನರ್ಧಗಳಿಗೆ ಮುಂಚೆ ಬಂದಿದ್ದರೆ ನಿನ್ನ ಗತಿ ಏನಾಗುತ್ತಿತ್ತು? ವಾಸುದೇವ, ಈಗಿಂದಲೇ ನಾನು ಸಹಿಸಲಾರೆ ದೇವ. ಅಗ್ನಿಯಲ್ಲಿ ಬೀಳಲು ಅನುಮತಿಯನ್ನು ಕೊಡುದೇವಾ. ಇದೋ ನಿನಗೆ ಅನಂತ ನಮಸ್ಕಾರ. ನಮಸ್ಕಾರಗಳು ಬೇರೆ, ಈ ಗಾಂಡ ನಮಸ್ಕಾರಗಳು ಬೇರೆ.
ಅನುಮತಿಯನ್ನು ಕೊಡು. ಪಾರ್ಥ, ಪ್ರಾಣಸಕ, ಮೃತ್ಯುವಿನ ಸಮ್ಮುಖದಲ್ಲಿ ಕುಳಿತು ದ್ವೇಷದ್ವಂದ್ವಗಳನ್ನು ತ್ಯಜಿಸಿ ಕೌರವ ವೀರರನ್ನು ಅಭಿನಂದಿಸು. ಈ ಚಿರನೂತನವಾದ ಜಗತ್ತನ್ನು ಒಂದು ಸಾರಿ ದೃಷ್ಟಿಸಿ ನೋಡು ಪಾರ್ಥ. ನಿನ್ನ ಅಂತ್ಯಕಾಲದ ಪ್ರೇಮಾಲೀಗನ ಗಾಂಡೀವಧಾರಿಯಾಗಿ ಬಂದು ಒಂದು ಸಾಲು ಆಲಂಗಿಸು ಪಾರ್ಥ. ಇದು ನನ್ನ ಅಂತ್ಯಕಾಲ ಗಾಂಡೀವಧಾರಿಯಾಗಿ ಬಂದೇವೆ, ಆಲಂಗಿಸು ದೇವ. ಬಾ, ಜಾಗ್ರತೆ, ಬಾಣ ಪ್ರಯೋಗ ಮಾಡು. ಸೈಂಧವನ ಶಿರಸ್ಸನ್ನು ತೆಗೆದು ಹಾಕು. ವಾಸುದೇವ, ನನ್ನ ಶಪಥ ಏನಾಗಬೇಕು ದೇವ? ನಿನ್ನ ಶಪಥಕ್ಕಾಗಿಯೇ ನಾನು ಹೇಳುತ್ತಿರುವುದು. ಸೈಂಧವನ ಮಸ್ತಕವು ಭೂಮಿಗೆ ಉಳುವ ಹೊರತು ಆ ಸೂರ್ಯನು ಅಸ್ತಂಗತನಾಗುವುದಿಲ್ಲ. ಇದೋ ನೋಡು, ಚಕ್ರವನ್ನು ಸೆಳೆಯುವೆ. ಓ ಸೂರ್ಯ ಸೂರ್ಯ ಓಡು 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 ಸಿಂಗರಾಜ ಓಡು. ಅರ್ಜುನ, ಎಚ್ಚರವಿರಲಿ. ಸೈಂಧವನ ಮಸ್ತಕವು ಭೂಮಿಗೆ ಉರುಳಬಾರದು. ಸಾಮಂತನ ಪಂಚಕ ತೀರ್ಥದಲ್ಲಿ ಆ ಸೂರ್ಯನಿಗೆ ಅರಿಗೆಯನ್ನು ಕೊಡುತ್ತಿರುವೆನು. ಆತನ ತಂದೆ ಕ್ಷತ್ರಿಯನ ಕೈಯಲ್ಲಿ ಬೀಳುವಂತೆ ಮಾಡು. ಇಲ್ಲವಾದರೆ ನೀನು ಹತನಾಗುವೆ. ಆಗಬಹುದು ದೇವ. ಬಾಣ ಪ್ರಯೋಗ ಮಾಡು. ಸೈಂಧವ, ಈ ಬಾಣಾರಿಕೆಯನ್ನು ನೋಡು. ಜೈ ಕೃಷ್ಣ ಮುರಾರಿ. ಭಲೇ ಅರ್ಜುನ, ಪಾಪಿಗಳಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ನಡೆ, ಇನ್ನುಳಿದ ವೀರರನ್ನು ನೋಡೋಣ.